ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ದಿನ ನಾವು 2021ರ ಆದರ್ಶ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನ ಡಿಸ್ಕಷನ್ ಮಾಡೋಣ. ನಿಮ್ಗೆ ಮೊದ್ಲೇ ಹೇಳಿದಾಗೆ ಇವತ್ತೊಂದು ಏನಪ್ಪಾ ಅಂದ್ರ ಪರಿಶ್ರಮ ಕೋಚಿಂಗ್ ಸೆಂಟರ್ ವತಿಯಿಂದ ಒಂದು ಆಪ್ ಅನ್ನ ರಿಲೀಸ್ ಮಾಡ್ತಾ ಇದೀವಿ. ಅದರಲ್ಲಿ ನಿಮಗೆ ಫ್ರೀ ಸ್ಟಡಿ ಮಟೀರಿಯಲ್, ಲೈವ್ ಕ್ಲಾಸಸ್, ರೆಕಾರ್ಡೆಡ್ ಕ್ವಿಜಸ್ ಹಾಗೂ ಬುಕ್ಸ್ ಅವೈಲೇಬಲ್ ಇರುತ್ತೆ. ರೆಕಾರ್ಡೆಡ್ ಕ್ಲಾಸಸ್, ಫ್ರೀ ಮಾರ್ಕ್ಸ್ ಟೆಸ್ಟ್ ಹಾಗೂ ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 2021ರಾಗ ಸಾಮಾನ್ಯ ಜ್ಞಾನದ ಮೇಲೆ ಯಾವ ರೀತಿಯಾಗಿ ಕ್ವಶನ್ಸ್ ಅನ್ನ ಕೇಳಿದಾರ ಅಂತ ಹೇಳಿ ಇವತ್ ನಾವು ಡಿಸ್ಕಷನ್ ಮಾಡೋಣ. ಇಲ್ಲಿ ಮೊದಲನೇ ಪ್ರಶ್ನೆ ಏನ್ ಕೇಳಿದಾರಪ್ಪ ಅಂದ್ರ ಚಿನ್ನಸ್ವಾಮಿ ಕ್ರೀಡಾಂಗಣವಿರುವ ನಗರ ಏನಂದ್ರ ಚಿನ್ನಸ್ವಾಮಿ ಕ್ರೀಡಾಂಗಣವಿರುವ ನಗರ ಕೇಳಿದಾರ. ಇಲ್ಲಿ ಆಪ್ಷನ್ಸ್ ಏನೇನ್ ಕೊಟ್ಟಿದಾರ? ಚೆನ್ನೈ, ಮುಂಬೈ, ಬೆಂಗಳೂರು, ದೆಹಲಿ. ಇದ್ರಾಗ ಚಿನ್ನಸ್ವಾಮಿ ಕ್ರೀಡಾಂಗಣ ಎಲ್ಲಿತ್ಪ ಅಂದ್ರ ಎಲ್ಲೈತಿ? ಆಪ್ಷನ್ 3 ಬೆಂಗಳೂರದಾಗ ಚಿನ್ನಸ್ವಾಮಿ ಕ್ರೀಡಾಂಗಣ ಐತಿ. ಇನ್ನ ಚೆನ್ನೈದಾಗ ಯಾವ್ದೈತಿ ಅಂದ್ರ ಚಿದಂಬರಂ ಕ್ರೀಡಾಂಗಣ ಎಲ್ಲೈತಿ? ಚೆನ್ನೈದಾಗ ಐತಿ. ಮುಂಬೈದಾಗ ವಾಂಖೇಡೆ. ನೆಕ್ಸ್ಟ್ ದೆಹಲಿ ಒಳಗ ಇಂದಿರಾ ಗಾಂಧಿ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣ ಅದಾವ. ಜವಾಹರ್ಲಾಲ್ ನೆಹರು. ಚೆನ್ನೈದಾಗ ಚಿದಂಬರಂ, ಮುಂಬೈ ವಾಂಖೇಡೆ, ಬೆಂಗಳೂರದಾಗ ಚಿನ್ನಸ್ವಾಮಿ ಕ್ರೀಡಾಂಗಣ ಮತ್ತ ಕಂಠೀರವ ಕ್ರೀಡಾಂಗಣ ಅದಾವ. ಇನ್ನ ನೆಕ್ಸ್ಟ್ ದೆಹಲಿ ಒಳಗ ಇಂದಿರಾ ಗಾಂಧಿ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣ ಅದಾವ. ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮುಂದಿನ ಪ್ರಶ್ನೆ ಭೂಮಿಯ ನೈಸರ್ಗಿಕ ಉಪಗ್ರಹ ಏನ್ ಕೇಳಿದಾರ? ಭೂಮಿಯ ನೈಸರ್ಗಿಕ ಉಪಗ್ರಹ. ಇಲ್ಲಿ ಆಪ್ಷನ್ಸ್ ಏನ್ ಕೊಟ್ಟಿದಾರ ನೋಡ್ರಿ. ಆಪ್ಷನ್ 1 ಚಂದ್ರ, ಆಪ್ಷನ್ 2 ಆರ್ಯಭಟ್ಟ, ಆಪ್ಷನ್ 3 ಎಜಿಸೆಟ್, ಆಪ್ಷನ್ 4 ಸೂರ್ಯ. ನಮಗ ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವ್ದೈತಿ? ಆಪ್ಷನ್ 1 ಚಂದ್ರ. ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ. ನೆಕ್ಸ್ಟ್ ಆರ್ಯಭಟ ಭೂಮಿಯ ಭಾರತದ ಮೊದಲ ಉಪಗ್ರಹ. ಆರ್ಯಭಟ ಏನೈತಿ? ಭಾರತದ ಮೊದಲ ಉಪಗ್ರಹ. ಎಜಿಸ್ಯಾಟ್ ಅನ್ನೋದು ಒಂದ ಉಪಗ್ರಹ. ಇನ್ನ ಮುಂದಿನ ಪ್ರಶ್ನೆ ಏನ್ ಕೇಳಿದಾರ ಇಲ್ಲಿ? HAL ನ ವಿಸ್ತೃತ ರೂಪ ಯಾವ್ದ? HAL ನ ವಿಸ್ತೃತ ರೂಪ ಕೇಳಿದಾರ. ಇಲ್ಲಿ ಏನೇನ್ ಕೊಟ್ಟಿದಾರ? ಹಿಂದೂಸ್ತಾನ್ ಹೀರೋ ಲಿಮಿಟೆಡ್, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್, ಹಿಂದೂಸ್ತಾನ್ ಏರ್ ಲಿಮಿಟೆಡ್, ಹಿಂದೂಸ್ತಾನ್ ಏರ್ಟೆಲ್ ಲಿಮಿಟೆಡ್. HAL ನ ವಿಸ್ತೃತ ರೂಪ ಯಾವ್ದಾಗತ್ತಪ್ಪ ಅಂದ್ರ ಇಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್. ಇದ HAL ಯಾವಾಗ ಸ್ಥಾಪನೆ ಆಗಿತ್ತಪ್ಪ ಅಂದ್ರ 1940ರಾಗ ಸ್ಥಾಪನೆ ಆಗೈತಿ. ಸಂಸ್ಥೆ ಎಲ್ಲೈತಪ್ಪ ಇದಂದ್ರ ಬೆಂಗಳೂರದಾಗ ಐತಿ. ಎಲ್ಲೈತಿ? ಬೆಂಗಳೂರದಾಗ HAL ನ ಸಂಸ್ಥೆ ಐತಿ. ಮುಂದಿನ ಪ್ರಶ್ನೆ ಭಾರತ ಸರ್ಕಾರ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವ್ದಕ್ಕ? ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವ್ದಂತೇಳಿ ಕೇಳಿದಾರೆ. ಪ್ರತಿಯೊಂದು ಕ್ವಶನ್ ಪೇಪರ್ದಾಗು ಸಾಹಿತ್ಯ ಕ್ಷೇತ್ರಕ್ಕೆ ಅಥವಾ ಕ್ರೀಡಾ ಕ್ಷೇತ್ರಕ್ಕ ಅಥವಾ ಸಿನಿಮಾ ಕ್ಷೇತ್ರಕ್ಕೆ ನೀಡುವಂತ ಪ್ರಶಸ್ತಿ ಯಾವ್ದಂತೇಳಿ ಕೇಳ್ಬಹುದು. ಇಲ್ಲಿ ಯಾವ್ದು ಕೇಳಿದಾರ? ನಮಗ ಸಾಹಿತ್ಯ ಕ್ಷೇತ್ರ ಕೇಳಿದಾರ. ಇಲ್ಲಿ ಆಪ್ಷನ್ಸ್ ಏನೇನ್ ಕೊಟ್ಟಿದಾರ ನೋಡ್ರಿ. ಫಸ್ಟ್ 1 ಪದ್ಮವಿಭೂಷಣ, ಸೆಕೆಂಡ್ 1 ಜ್ಞಾನಪೀಠ, ಥರ್ಡ್ 1 ಭಾರತ ರತ್ನ, ಫೋರ್ತ್ 1 ಸರಸ್ವತಿ ಸನ್ಮಾನ. ಇಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವ್ದೈತಿ? ಯಾವ್ದಪ್ಪ ಅಂದ್ರ ಜ್ಞಾನಪೀಠ ಪ್ರಶಸ್ತಿ. ಸಾಹಿತ್ಯ ಕ್ಷೇತ್ರಕ್ಕ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡ್ತಾರ. ಅತ್ಯುನ್ನತ ಪ್ರಶಸ್ತಿ. ಜ್ಞಾನಪೀಠ ಪ್ರಶಸ್ತಿಯನ್ನ ನಮ್ಮ ಕನ್ನಡ ಸಾಹಿತ್ಯಕ ಜ್ಞಾನಪೀಠ ಪ್ರಶಸ್ತಿಗಳು ಎಷ್ಟು ಸಿಕ್ಕಾವ ಅಂದ್ರ 8 ಜ್ಞಾನಪೀಠ ಪ್ರಶಸ್ತಿಗಳ ಸಿಕ್ಕಾವ್. ಯಾರ್ಯಾರು ಪಡ್ಕೊಂಡಾರ ಅಂತೇಳಿ ನೋಡ್ಕೋಣ. ಮೊದಲ ಪ್ರಶಸ್ತಿಯನ್ನ ಯಾರು ಪಡ್ಕೊಂಡಾರ ಅಂದ್ರ ಕುವೆಂಪು. ಸೆಕೆಂಡ್ ದ.ರಾ. ಬೇಂದ್ರೆ. ಥರ್ಡ್ ಶಿವರಾಮ್ ಕಾರಂತ್. ಫೋರ್ತ್ ಮಾಸ್ತಿ ವೆಂಕಟೇಶ್. ಅಯ್ಯಂಗಾರ್. ಫಿಫ್ತ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿಕ್ರು ಗೋಕಾಕ್, UR ಅನಂತಮೂರ್ತಿ,
ಗಿರೀಶ್ ಕಾರ್ನಾಡ್, ಲಾಸ್ಟ್ ಚಂದ್ರಶೇಖರ್ ಕಂಬಾರ್. ನಮ್ಮ ಕನ್ನಡ ಸಾಹಿತ್ಯಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಾವ ಅಂದ್ರ 8. ಎಷ್ಟ ಪ್ರಥಮವಾಗಿ ಯಾರು ತಗೊಂಡಾರು? ಕುವೆಂಪು ಅವ್ರು ತಗೊಂಡಾರ. ಎಷ್ಟ್ರಾಗ ಅಂದ್ರ 1967ರಾಗ ಕುವೆಂಪು ಅವ್ರು ತಗೊಂಡಾರ. ದ.ರಾ ಬೇಂದ್ರೆ ಅವರು 1973, ಶಿವರಾಮ್ ಕಾರಂತ 1977, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಯಾವಾಗ ತಗೊಂಡಾರ ಅಂದ್ರ 1983. ನೆಕ್ಸ್ಟ್ ವಿಕ್ರು ಗೋಕಾಕ್ 1990, ಇವ್ರ 1994ರಾಗ ತಗೊಂಡಾರು. ಆಮೇಲೆ ಗಿರೀಶ್ ಕಾರ್ನಾಡ್ ಅವರ 1998ರಾಗ ಈ ಪ್ರಶಸ್ತಿಯನ್ನ ತಗೊಂಡಾರು. ಇನ್ನ ಚಂದ್ರಶೇಖರ್ ಕಂಬಾರ್ ಅವ್ರು ಯಾವಾಗ ತಗೊಂಡಾರ ಅಂದ್ರ 2010ರಾಗ ಈ ಪ್ರಶಸ್ತಿಯನ್ನ ತಗೊಂಡಾರ. ಇನ್ನ ಇಲ್ಲಿ ಮತ್ ನೆಕ್ಸ್ಟ್ ಏನ್ ಕೇಳಿದಾರ ಅಂದ್ರ ಪದ್ಮ ವಿಭೂಷಣ. ಪದ್ಮ ವಿಭೂಷಣ ಭಾರತ ಸರ್ಕಾರ ನೀಡುವ 2ನೇ ಅತ್ಯುನ್ನತ ಪ್ರಶಸ್ತಿ. ಹೌದಾ? 2ನೇ ಅತ್ಯುನ್ನತ ಪ್ರಶಸ್ತಿ ಪದ್ಮ ವಿಭೂಷಣ. ಅತ್ಯುನ್ನತ ಪ್ರಶಸ್ತಿ ಇದನ್ನ ಯಾವ ಕ್ಷೇತ್ರಕ್ಕೆ ಕೊಡ್ತಾರಪ್ಪ ಅಂದ್ರ ಸಾಹಿತ್ಯ, ಕಲೆ ಕ್ಷೇತ್ರ, ಆಮೇಲೆ ಸಿನಿಮಾ ಕ್ಷೇತ್ರಕ್ಕ ಈ ಪ್ರಶಸ್ತಿಯನ್ನ ಕೊಡ್ತಾರ. ನೆಕ್ಸ್ಟ್ ಏನ್ ಕೇಳಿದಾರ ಇಲ್ಲಿ? ಭಾರತ ರತ್ನ. ನಾಗರಿಕ ಪ್ರಶಸ್ತಿಗಳಲ್ಲಿ ಅತ್ಯುನ್ನತ ಪ್ರಶಸ್ತಿ ಯಾವ್ದೈತಿ? ಭಾರತ ರತ್ನ ಪ್ರಶಸ್ತಿ ಐತಿ. ಭಾರತ ರತ್ನ ಪ್ರಶಸ್ತಿಯನ್ನ 2024ರಾಗ 5 ಜನ ಪಡ್ಕೋತಾರ. ಯಾರ್ಯಾರಪ್ಪ ಅಂದ್ರ ಎಲ್.ಕೆ. ಅಡ್ವಾಣಿ, ಕರ್ಪೂರ್ ಠಾಕೂರ್, ಪಿ.ವಿ. ನರಸಿಂಹಾಚಾರ್ಯ, ಆಮೇಲೆ ಫಸ್ಟ್ ಒನ್ ಯಾರು ತಗೊಂಡಾರು? ಕರ್ಪೂರಿ ಠಾಕೂರ್. ಕರ್ಪೂರಿ ಠಾಕೂರ್, ಎಲ್.ಕೆ. ಅಡ್ವಾಣಿ, ಪಿ.ವಿ. ನರಸಿಂಹರಾವ್, ಎಂ.ಎಸ್. ಸ್ವಾಮಿನಾಥನ್, ಫಿಫ್ತ್ ಒನ್ ಚೌಧರಿ ಚರಣ್ ಸಿಂಗ್. ನೆಕ್ಸ್ಟ್ ಸರಸ್ವತಿ ಸನ್ಮಾನ ಪ್ರಶಸ್ತಿಯನ್ನ ನಮ್ಮ ಕನ್ನಡಿಗರ ಇಬ್ರು ಪಡ್ಕೊಂಡಾರ. ಯಾರ್ಯಾರಪ್ಪ ಅಂದ್ರ ಎಸ್.ಎಲ್. ಭೈರಪ್ಪ ಮತ್ತ ವೀರಪ್ಪ ಮೊಯ್ಲಿ ಅವರ ಪಡ್ಕೊಂಡಾರ. ಏನ್ ಕೇಳಿದಾರ ಇಲ್ಲಿ? ಕರ್ನಾಟಕದಲ್ಲಿ ನೋಟು ಮುದ್ರಣ ಕೇಂದ್ರ ಇರುವ ಸ್ಥಳ. ಏನೇನ್ ಕೊಟ್ಟಿದಾರ? ಆಪ್ಷನ್ 1 ಮೈಸೂರು, ಆಪ್ಷನ್ 2 ಮಂಗಳೂರು, ಆಪ್ಷನ್ 3 ಧಾರವಾಡ, ಆಪ್ಷನ್ 4 ಬೆಂಗಳೂರು. ಇಲ್ಲಿ ನೋಟು ಮುದ್ರಣ ಕೇಂದ್ರಗಳನ್ನ ಕೇಳಿದಾರ. ಎಲ್ಲೈತೆ ಕೇಳಿದಾರ. ನೋಟು ಮುದ್ರಣ ಕೇಂದ್ರ ಇರುವ ಸ್ಥಳ ಯಾವ್ದಂದ್ರ ಆಪ್ಷನ್ 1 ಮೈಸೂರು. ನಮ್ಮ ಕರ್ನಾಟಕದಾಗ 4 ನೋಟು ಮುದ್ರಣ ಕೇಂದ್ರಗಳದಾವ. ಯಾವ ಅಂದ್ರ 1 ಸಾಲ್ಬೋನಿ, 2 ಮೈಸೂರು, 3 ದೇವಾಸ್, 4 ನಾಸಿಕ್. ನೆಕ್ಸ್ಟ್ ಕ್ವಶನ್, ವಿಶ್ವ ಪರಿಸರ ದಿನವನ್ನು ಆಚರಿಸುವ ದಿನ ಏನಂದ್ರ ಪರಿಸರ ದಿನಾಚರಣೆಯನ್ನ ಯಾವಾಗ ಆಚರಿಸ್ತಾರತ್ತೆ ಕೇಳಿದಾರ. ಇಲ್ಲಿ ಏನೇನು ಆಪ್ಷನ್ ಅನ್ನು ಕೊಟ್ಟಿದಾರ ನೋಡ್ರಿ. ಜೂನ್ 5, ಜೂನ್ 6, ಜುಲೈ 5, ಜುಲೈ 6. ಇಲ್ಲಿ ನಮಗ ಪರಿಸರ ದಿನಾಚರಣೆನ ಯಾವಾಗ ಆಚರಿಸ್ತಾರು? ಜೂನ್ 5ನೇ ತಾರೀಕ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸ್ತಾರ. ನಾ ಹೇಳಿದ್ನಲ್ಲ ಹಿಂದಿನ ಕ್ಲಾಸ್ ನಲ್ಲಿ ಏನಂತ ದಿನಾಚರಣೆ ಮೇಲೆ ಒಂದ ಕಂಪಲ್ಸರಿ ಕ್ವಶನ್ ಅನ್ನ ಕೇಳಿರ್ತಾರ. ಇನ್ನ ಇಲ್ಲಿ ಏನ್ ಕೇಳಿದಾರಪ್ಪ ಅಂದ್ರೆ ನೆಕ್ಸ್ಟ್ ಕ್ವಶನ್, ವಿಸ್ತೀರ್ಣದಲ್ಲಿ ಪ್ರಪಂಚದ ಅತಿ ಚಿಕ್ಕ ದೇಶ ಅಂತ ಕೇಳಿದಾರ. ಅತಿ ಚಿಕ್ಕ ದೇಶ ಇದ್ರಾಗ ವಿಸ್ತೀರ್ಣದಾಗ ಅತಿ ಚಿಕ್ಕ ದೇಶ ಯಾವ್ದತ್ ಕೇಳಿದಾರ. ಏನೇನ್ ಕೊಟ್ಟಿದಾರ ಆಪ್ಷನ್ ನೋಡ್ರಿ. ಆಪ್ಷನ್ 1 ಮೊನ್ಯಾಕೋ, ಆಪ್ಷನ್ 2 ವ್ಯಾಟಿಕನ್ ಸಿಟಿ, ಆಪ್ಷನ್ 3 ಮಾಲ್ಡೀವ್ಸ್, ಆಪ್ಷನ್ 4 ಸ್ಯಾನ್ ಮ್ಯಾರಿನೋ. ಇಲ್ಲಿ ಅತಿ ಚಿಕ್ಕ ದೇಶ ಯಾವ್ದೈತಪ್ಪ ಅಂದ್ರ ನಮ್ ದೇಶ ವಿಸ್ತೀರ್ಣದಾಗ ವ್ಯಾಟಿಕನ್ ಸಿಟಿ ಐತಿ. ಆಪ್ಷನ್ 2 ವ್ಯಾಟಿಕನ್ ಸಿಟಿ. ಎಷ್ಟ ಐತಪ್ಪ ಅಂದ್ರೆ ಇದ 0.44 ಚದರ್ ಕಿಲೋಮೀಟರ್ ಅಷ್ಟ ಐತಿ ವಿಸ್ತೀರ್ಣದಾಗ. ಇದ
ಅತಿ ಚಿಕ್ಕ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ದೇಶ ಆಗೈತಿ ವ್ಯಾಟಿಕನ್ ಸಿಟಿ. ನೆಕ್ಸ್ಟ್ ಜನಸಂಖ್ಯೆಯಲ್ಲೂ ಅತಿ ಚಿಕ್ಕ ದೇಶ ಯಾವ್ದೈತಿ ಅಂದ್ರ ವ್ಯಾಟಿಕನ್ ಸಿಟಿನ ಐತಿ. ಜನಸಂಖ್ಯೆಯಲ್ಲೂ ಅತಿ ಚಿಕ್ಕ ದೇಶ ಯಾವ್ದೈತಿ ವ್ಯಾಟಿಕನ್ ಸಿಟಿ ಐತಿ. ಇನ್ನ ವಿಸ್ತೀರ್ಣದಾಗ ದೊಡ್ಡ ದೇಶ ಯಾವ್ದೈತಿಪಾ ಅಂದ್ರ ರಷ್ಯಾ. ರಷ್ಯಾ ಏನೈತಿ ದೊಡ್ಡ ವಿಸ್ತೀರ್ಣದಾಗ ದೊಡ್ಡ ದೇಶ ಐತಿ. ಎಷ್ಟೈತಿ ಅಂದ್ರ 4.4 ಮಿಲಿಯನ್. ಸಾರಿ, ರಷ್ಯಾದ ವಿಸ್ತೀರ್ಣ ಎಷ್ಟೈತಿ ಅಂದ್ರ 6.6 ಮಿಲಿಯನ್ ಚದರ ಕಿಲೋಮೀಟರ್. ಮಿಲಿಯನ್ ಚದರ ಕಿಲೋಮೀಟರ್ ಅಷ್ಟ ವಿಸ್ತೀರ್ಣವನ್ನ ಹೊಂದೈತಿ. ಇದ ರಷ್ಯಾ ಏನೈತಿ ಅಂದ್ರ ವಿಸ್ತೀರ್ಣದಾಗ ಅತಿ ದೊಡ್ಡ ದೇಶ ಐತಿ. ಇನ್ನ ಮುಂದಿನ ಪ್ರಶ್ನೆ ಏನ್ ಕೇಳಿದಾರಂದ್ರ 2021ರ ಫೆಬ್ರವರಿ ಮಾಹೆಯಲ್ಲಿ ರಚನೆಯಾದ ಕರ್ನಾಟಕದ ನೂತನ ಜಿಲ್ಲೆ ಎಷ್ಟಾಗ 2021ರಾಗ ಹೊಸ ಜಿಲ್ಲೆ ಏನ್ ಮಾಡ್ತಾರು ರಚನೆ ಮಾಡ್ತಾರ. ಯಾವ್ದತೆ ಕೇಳಿದಾರ. ಇಲ್ಲಿ ಏನೇನ್ ಕೇಳಿದಾರ? ಆಪ್ಷನ್ 1 ಗದಗ್, ಆಪ್ಷನ್ 2 ರಾಮನಗರ, ಆಪ್ಷನ್ 3 ವಿಜಯನಗರ, ಆಪ್ಷನ್ 4 ಹಾವೇರಿ. ಅಂದ್ರ ನಮಗ್ 2021ರಾಗ ಹೊಸ ಜಿಲ್ಲೆ ರಚನೆ ಆಗ್ತೈತಿ. ಯಾವ್ದಂದ್ರ ವಿಜಯನಗರ. ಆಪ್ಷನ್ 3 ವಿಜಯನಗರ ಜಿಲ್ಲೆ ರಚನೆ ಆಕತಿ. 2021ರಾಗ ಬಳ್ಳಾರಿ ಜಿಲ್ಲೆಯನ್ನ ಬೇರ್ಪಡಿಸಿ ಬಳ್ಳಾರಿ ಜಿಲ್ಲೆಯನ್ನ ಪ್ರತ್ಯೇಕಿಸಿ ವಿಜಯನಗರ ಜಿಲ್ಲೆಯನ್ನ 31ನೇ ಜಿಲ್ಲೆಯನ್ನಾಗಿ ಏನ್ ಮಾಡ್ತಾರು ಘೋಷಣೆ ಮಾಡ್ತಾರ. 31ನೇ ಜಿಲ್ಲೆ ಯಾವ್ದೈತಿ ಅಂದ್ರ 31ನೇ ಜಿಲ್ಲೆ ವಿಜಯನಗರ. ನೆಕ್ಸ್ಟ್ ಪ್ರಪಂಚದ ಅತಿ ಎತ್ತರದ ಕಟ್ಟಡ. ಪ್ರಪಂಚದ ಅತಿ ಎತ್ತರದ ಕಟ್ಟಡ ಕೇಳಿದಾರ. ಆಪ್ಷನ್ 1 ಐಫೆಲ್ ಗೋಪುರ, ಆಪ್ಷನ್ 2 ಗೋಲ್ ಗುಮ್ಮಟ, ಆಪ್ಷನ್ 3 ಕುತುಬ್ ಮಿನಾರ್, ಆಪ್ಷನ್ 4 ಬುರ್ಜ್ ಖಲೀಫಾ. ಪ್ರಪಂಚದ ಅತಿ ಎತ್ತರದ ಕಟ್ಟಡ ಯಾವ್ದೈತಿ? ಏನ್ ಐಫೆಲ್ ಗೋಪುರ ಐತೋ, ಗೋಲ್ ಗುಮ್ಮಟ ಐತೋ, ಅಥವಾ ಕುತುಬ್ ಮಿನಾರ್ ಐತ, ಅಥವಾ ಏನ ಬುರ್ಜ್ ಖಲೀಫಾ ಐತೆ ನೋಡ್ಬೇಕ. ಯಾವ್ದ್ ಆಗತ್ತಪ್ಪ ಅಂದ್ರೆ ಇಲ್ಲಿ ಏನಂದ್ರ ಬುರ್ಜ್ ಖಲೀಫಾ. ಆಪ್ಷನ್ 4 ಬುರ್ಜ್ ಖಲೀಫಾ ಪ್ರಪಂಚದ ಅತಿ ಎತ್ತರದ ಕಟ್ಟಡ ಐತಿ. ಹೌದಾ? ಇದು ಎಲ್ಲೈತಪ್ಪ ಅಂದ್ರ ದುಬೈದಾಗ ಐತಿ. ದುಬೈದಾಗ ಐತಿ. ಎಷ್ಟಂದ್ರ 828 ಮೀಟರ್ ಐತಿ. 828 ಅಡಿ ಎತ್ತರ ಐತಿ. ಇನ್ನ ಐಫೆಲ್ ಗೋಪುರ ಎಲ್ಲೈತಿ ಅಂದ್ರ ಫ್ರಾನ್ಸ್ ದೇಶದ ಪ್ಯಾರಿಸ್ದಾಗ ಐತಿ. ಫ್ರಾನ್ಸ್ ದೇಶದ ಪ್ಯಾರಿಸ್. ಗೋಲ್ ಗುಮ್ಮಟ ಬಿಜಾಪುರ್ ಜಿಲ್ಲೆ ಒಳಗೈತಿ. ಬಿಜಾಪುರ್. ಇನ್ನ ಕುತುಬ್ ಮಿನಾರ ಭಾರತದ ದೆಹಲಿ ಒಳಗ ಕುತುಬ್ ಮಿನಾರ್ ಐತಿ. ಹೌದಾ? ಇನ್ನ ನೆಕ್ಸ್ಟ್ ಕ್ವಶನ್ ಏನೈತಿ? ಲಾಸ್ಟ್ ಕ್ವಶನ್. 2020ರಲ್ಲಿ ಜಗತ್ತನ್ನ ತಲ್ಲಣಗೊಳಿಸಿದ ರೋಗ. ಇದ ಯಾವ್ದ್ ಕೇಳಿದಾರ ಇಲ್ಲಿ? 2020ರಾಗ ಜಗತ್ತನ್ನ ತಲ್ಲಣಗೊಳಿಸಿದ ರೋಗ ಯಾವ್ದತೆ ಕೇಳಿದಾರ. ಇಲ್ಲಿ ಆಪ್ಷನ್ ಏನೇನ್ ಕೊಟ್ಟಿದಾರ? ಕಾಲ್ರಾ, ಮಲೇರಿಯಾ, ಪೋಲಿಯೋ, COVID-19. 2020ರಾಗ ಜಗತ್ತನ್ನ ತಲ್ಲಣಗೊಳಿಸಿದ ರೋಗ ಯಾವ್ದತ್ ಹೇಳ್ರಿ? ಯಾವ್ದ? COVID-19. COVID-19 2020ರಾಗ ಇಡೀ ಜಗತ್ತನ್ನ ತಲ್ಲಣಗೊಳಿಸ್ತು. ಹೆಂಗ ಏನಪ್ಪಾ ಅಂದ್ರ ಎಷ್ಟೋ ಶಿಕ್ಷಣ ಸಂಸ್ಥೆಗಳು, ವಾಣಿಜ್ಯ ಸಂಸ್ಥೆಗಳು ಸ್ಥಗಿತಗೊಂತಾವ. ಆಮೇಲೆ ಎಷ್ಟೋ ಜನರು ನಿರುದ್ಯೋಗಿಗಳಾಗ್ತಾರ. ಹೌದಾ? ಇಲ್ಲಿವರೆಗೆ ಈ ತರಗತಿ ನಿಮ್ಗ ಇಷ್ಟ ಆಗಿದ್ರ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.